ಈಗ ನಾನು GKV ಸಾರ್ ಅವ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತು GK ವೆಂಕಟೇಶ್ ಅವರು ಬಹಳ ದೊಡ್ಡ ಸಂಗೀತ ನಿರ್ದೇಶಕರು ಅಂತ. ನನ್ಗೆ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಅವರ ಕಡೆಯ ದಿನಗಳಲ್ಲಿ ನನಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಅದು 1990ರಿಂದ 1993ರವರೆಗೆ ಅವ್ರ ಜೊತೆಗಿದ್ದೆ ನಾನು. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾನು ಸಾಕಷ್ಟು ವಿಷಯಗಳನ್ನ ಅವರಲ್ಲಿ ಗಮನಿಸಿದೆ. ತುಂಬಾ ಅದ್ಭುತವಾದ ಸಂಗೀತ ನಿರ್ದೇಶಕರು ಅವರು. ಅದರಲ್ಲದೆ ಅವರು ತುಂಬಾ ವಿದ್ಯಾವಂತ ಸಂಗೀತ ನಿರ್ದೇಶಕರು ಅವರು. ನಮ್ಮ ಕರ್ನಾಟಿಕ್ ಸಂಗೀತ ಬಹಳ ಚೆನ್ನಾಗಿ ಕಲ್ತಿದ್ರು. ಒಳ್ಳೆ ವೀಣಾ ವಾದಕರು ಕೂಡ ಅವರು. ಅವರ ಕಂಪೋಸಿಷನ್ಸ್ನ ನಾವು ಕೇಳಿ ಬೆಳೆದವರು. ನನಗೆ ಈ ತರ ಅವ್ರ ಎದುರುಗಡೆ ಕೂತ್ಕೊಂಡು ನಾನು ಅವ್ರ ಜೊತೆ ಮಾತಾಡ್ತೀನಿ ಅಥವಾ ಅವ್ರ ಬಗ್ಗೆ ಅವ್ರದೇ ಕಂಪೋಸಿಷನ್ ಅವ್ರ ಬಾಯಲ್ಲೇ ಕೇಳ್ತೀನಿ ಅನ್ನೋದು ನನಗೆ ಕನಸಾಗಿತ್ತು. ಅಥವಾ ನನ್ಗೆ ಅದು ಆಗುತ್ತೋ ಅನ್ನೋದು ಗೊತ್ತಿರ್ಲಿಲ್ಲ. ಬಟ್ ಆ ದೇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತದು ಆ ಒಂದು ಸಮಯದಲ್ಲಿ ನನಗೆ ಅದು ಸತ್ಯ ಆಯ್ತು. GK ವೆಂಕಟೇಶ್ ಸರ್ ಅವ್ರದ್ದು ಕಂಪೋಸಿಷನ್ ಸ್ಟೈಲೇ ಬಹಳ ಡಿಫ್ರೆಂಟ್. ಯಾಕೆಂದ್ರೆ ಪ್ರತಿಯೊಂದು ಹಾಡನ್ನು ಅವರು ಒಂದು ಕರ್ನಾಟಿಕ್ ರಾಗದ ಬೇಸ್ ಮಾಡಿಕೊಂಡು ಕಂಪೋಸ್ ಮಾಡಿದ್ದಾರೆ. ಅದರಲ್ಲೂ ವಿಶೇಷತೆ ಏನಂದ್ರೆ, ಒಂದು ರಾಗನಲ್ಲಿ ಕಂಪೋಸ್ ಮಾಡಬೇಕಾದ್ರೆ ಯಾವುದೋ ಒಂದು ಅನ್ಯ ಸ್ವರನ ಬಳಸ್ಬಿಡ್ತಾರೆ. ಆ ರಾಗಕ್ಕೆ ಸಂಬಂಧ ಇಲ್ದಿರಂತ ಒಂದು ಸ್ವರನ ಬಳಸಿ ಅವರು ತುಂಬಾ ಸಾಂಗ್ಗಳನ್ನ ಆ ತರ ಮಾಡಿದ್ದಾರೆ. ಬಹುಶಃ ಆ ಒಂದು ಸ್ಟೈಲ್ ಆಫ್ ಕಂಪೋಸಿಷನ್ ಬಹಳ ಹತ್ರದಿಂದ ಕೂತ್ಕೊಂಡು ಸ್ಟಡಿ ಮಾಡಿದ್ದು ಇಳೆಯರಾಜ ಸರ್ ಒಬ್ಬರೇ ಅಂತ ಕಾಣುತ್ತೆ ಅವ್ರ ಜೊತೆ. ಅದು ಇಳೆಯರಾಜ ಸರ್ ಅವ್ರ ಕಂಪೋಸಿಷನ್ಸ್ ನಲ್ಲಿ ಆ ತರ ಒಂದು ಪ್ರಯೋಗಗಳನ್ನ ನಾವು ತುಂಬಾ ನೋಡ್ತೀವಿ. ಯಾವುದೋ ಒಂದು ರಾಗದಲ್ಲಿ ಒಂದು ಅನ್ಯ ಸ್ವರನ ತಗೊಂಡು ಆ ರಾಗಕ್ಕೆ ಬೆರೆಸಿ ಒಂದು ಬೇರೆನೇ ಒಂದು ಲೋಕನ ಸೃಷ್ಟಿ ಮಾಡಿದ್ದಾರೆ ಅವರು. ಅದು ಒಂದು ಅದ್ಭುತವಾದ ಶಕ್ತಿ GK ವೆಂಕಟೇಶ್ ಅಲ್ಲಿತ್ತು. ಮತ್ತೆ ಅವರು ಯಾವಾಗ್ಲೂ ಹೇಳ್ತಾ ಇದ್ದಿದ್ದು ನನಗೆ ಸಾಂಗ್ ಕಂಪೋಸಿಷನ್ಸ್ ಬಗ್ಗೆ ತುಂಬಾ ಆಳವಾಗಿ ಅವರು ಅಧ್ಯಯನ ಮಾಡಿದ್ದಾರೆ. ಅವರು ಸಿಂಪಲ್ ಆಗಿ ಹೇಳ್ತಾ ಇದ್ರು, ಒಂದು ಸಾಂಗ್ ಟ್ಯೂನ್ ಹೇಗಿರ್ಬೇಕು ಅಂದ್ರೆ, ಯಾರನ್ನ ನಾರ್ಮಲ್ ಮನುಷ್ಯ ಕಾಮನ್ ಮ್ಯಾನ್ ಕೇಳಿದ್ರೆ ಅದು ಅವನಿಗೆ ಗುನುಗೋ ಹಾಗಿರ್ಬೇಕು. ಅದು ಹೆಂಗಿರ್ಬೇಕು ಅಂದ್ರೆ, ಒಂದು ಸುಂದರವಾದ ಒಂದು ಬ್ಯೂಟಿಫುಲ್ ಇದನ್ನ ವಸ್ತುನ ಯಾವುದೇ ಡೆಕೋರೇಷನ್ ಇಲ್ದ್ರೆ ನೋಡಿದ್ರೆ ಹೆಂಗ್ ಕಾಣುತ್ತೋ ಆ ತರ ಇರ್ಬೇಕು ಅನ್ನೋದೇ ಅದು ಇದು. ಅದಕ್ಕೆ ನೋಡಿ, ಅವ್ರು ಪ್ರತಿಯೊಂದು ಹಾಡನ್ನು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ನ ತೆಗೆದ್ಬಿಟ್ಟು ಬರೀ ಹಾಡಾಗಿ ಕೇಳಿದ್ರೆ ಪ್ರತಿಯೊಂದು ಹಾಡನ್ನು ಸುಮ್ಮನೆ ಗುನುಗ್ತಾ ಇರ್ಬೋದು, ಅಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಅವರು. ಅವ್ರದ್ದು ದೊಡ್ಡ ಶಕ್ತಿ ಅದು. ನಾವು ಒಂದು ಟ್ಯೂನ್ ನ ಕಂಪೋಸ್ ಮಾಡಿ ಅದಕ್ಕೆ ನಾವು ರಿದಮ್ ಜೋಡಿಸಿ ಆರ್ಕೆಸ್ಟ್ರೇಷನ್ ಮಾಡಿ ಕಾರ್ಡ್ಸ್ ಹಾಕಿ ಅದನ್ನ ಬ್ಯೂಟಿಫುಲ್ ಮಾಡೋದು ಬೇರೆ. ಬಟ್ ಅದನ್ನೆಲ್ಲ ತೆಗೆದ್ಬಿಟ್ರೆ ಬರೀ ಹಾಡು ಒಂದು ಬ್ಯೂಟಿಫುಲ್ ಟ್ಯೂನ್ ಆಗಿ ಕೇಳಬೇಕು. ಅದೇ ಅವ್ರದ್ದು ಕಂಪೋಸಿಂಗ್ ಟೆಕ್ನಿಕ್. ಅದು ತುಂಬಾ ಅದ್ಭುತವಾದ ಕಂಪೋಸಿಂಗ್ ಸ್ಟೈಲ್ ಅವ್ರದ್ದು. ಯಾವುದೇ ಹಾಡು ತಗೊಳ್ಳಿ, GK ವೆಂಕಟೇಶ್ ಅವ್ರದ್ದು ಯಾವುದೇ ಹಾಡು ತಗೊಳ್ಳಿ, ನೀವು ಎಲ್ಲ ಇನ್ಸ್ಟ್ರೂಮೆಂಟ್ ತೆಗೆದ್ಬಿಟ್ಟು ಸುಮ್ಮನೆ ಹಾಡಿ, ಆ ಹಾಡಿನಲ್ಲಿ ಅಷ್ಟೊಂದು ಬ್ಯೂಟಿ ಇರುತ್ತೆ, ಅಷ್ಟೊಂದು ವಿಶೇಷವಾದ ಸ್ವರಗಳನ್ನ ಜೋಡಣೆ ಇರುತ್ತದೆ. ಅದು ಅವರ ಕಂಪೋಸಿಷನ್ ಸ್ಟೈಲ್. ಅವ್ರ ಜೊತೆ ನಾನು ಕಂಪೋಸಿಂಗ್ ಸಮಯದಲ್ಲಿ ತುಂಬಾ ವಿಷಯಗಳು ಕೇಳಬೇಕು ಅಂತ ಯಾವಾಗ್ಲೂ ದಿನ ಮನಸ್ಸಿನಲ್ಲಿ ಇಟ್ಕೊಂಡೆ ಕಾಯ್ತಿರ್ತಿದ್ದೆ. ಅವ್ರು ನಮ್ಗೆ ಮಾತಾಡೋಕೆ ಸಮಯ ಸಿಗ್ತಾ ಇದ್ದಿದ್ದೆ ಸಂಜೆ 5ರಿಂದ ಒಂದು 7 ಗಂಟೆವರೆಗೂ ಮಾತಾಡೋರು. ಮಿಕ್ಕಿದ ಸಮಯದಲ್ಲೆಲ್ಲ ಕಂಪೋಸ್ ಮಾಡ್ತಿರೋರು. ಆ ತರ ಸಂದರ್ಭದಲ್ಲಿ ನಾನು ಕೆಲವು ವಿಷಯಗಳನ್ನ ನಾವು ಏನೋ ಅವ್ರು ಹೆಂಗ್ ಮಾಡಿದ್ದಾರೆ, ಈ ಸಿನಿಮಾನ ಹೆಂಗ್ ಮಾಡಿದ್ರು, ಯಾವ ತರ ಮಾಡಿದ್ರು ಅಂತ ತುಂಬಾ ನಮ್ಗೊಂದು ಕುತೂಹಲ ಇತ್ತು. ಬಂಗಾರದ ಮನುಷ್ಯ ಸಿನಿಮಾದು ಸಾಂಗ್ಸ್ ಯಾವ ತರ ಕಂಪೋಸ್ ಮಾಡಿದ್ರಿ ಅಂತ ನಾನು ಕೇಳಿದೆ. ಅವ್ರು ಅದಕ್ಕೆ ಆ ಕಥೆಯೆಲ್ಲ ಕೇಳ್ಬಿಟ್ಟು ನನಗೆ ಈ ಸಾಂಗ್ ನ ಎಲ್ಲೆಲ್ಲಿ ಶೂಟ್ ಮಾಡ್ತೀರಾ ಆ ಲೊಕೇಶನ್ ಅನ್ನ ಒಂದ್ಸಲಿ ನಾನು ಕರ್ಕೊಂಡೋಗಿ ತೋರಿಸಿ, ನನಗೆ ಇನ್ನೂ ಸ್ವಲ್ಪ ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ. ಆ ಒಂದು ಕರೆಕ್ಟ್ ಆಗಿ ಆ ಜಾಗಕ್ಕೆ ತಕ್ಕಂಗೆ ಶೂಟ್ ಆಗಂಗೆ ನಾನು ಕಂಪೋಸ್ ಮಾಡ್ತೀನಿ ಅಂತ ಕೇಳ್ಕೊಂಡ್ರಂತೆ ಪ್ರೊಡ್ಯೂಸರ್ಗೂ ಮತ್ತೆ ಡೈರೆಕ್ಟರ್ಗೆ. ಇವರು ಇದ್ರ ರಿಕ್ವೆಸ್ಟ್ ಮೇಲೆ ಅವರು GK ವೆಂಕಟೇಶ್ ಸರ್ನ ಎಲ್ಲೆಲ್ಲಿ ಶೂಟ್ ಮಾಡ್ತಾರೋ ಆ ಜಾಗಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಆ ಜಾಗನೆಲ್ಲ ನೋಡಿ ಬಂದು ಅವರು ಕಂಪೋಸ್ ಮಾಡಿದಂತೆ ಆ ಸಾಂಗ್ ನ ನೋಡಿ. ಅದಕ್ಕೆ ಆ ಸಾಂಗ್ಗಳಲ್ಲಿ ಅಷ್ಟೊಂದು ಜೀವ ಇದೆ. ಇವತ್ತು ಕೇಳಿದ್ರನ್ನು ಹೊಸದಾಗೆ ಕೇಳುತ್ತೆ ಅದು. ಇನ್ನೊಂದು ಅದ್ಭುತವಾದ ಒಂದು ಸಂಗತಿಯನ್ನು ಹಂಚ್ಕೊಂಡ್ರು ನಮ್ ಜೊತೆ. ಅದೇನಂದ್ರೆ, ಸಂಧ್ಯಾ ರಾಗ ಮಾಡೋ ಟೈಮಲ್ಲಿ ಭೀಮಸೇನ್ ಜೋಶಿ ಸರ್ನ ಹಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಪ್ರೊಡ್ಯೂಸರ್. ಹಾಗಾಗಿ ಅವ್ರನ್ನ ಕರೆಸಿ ಹಾಡಿಸ್ತಾರಂತೆ. ಭೀಮಸೇನ್ ಜೋಶಿ ಅವರು ಹಾಡೆಲ್ಲ ಕೇಳ್ಬಿಟ್ಟು
ತುಂಬಾ ಖುಷಿ ಆಯ್ತಂತೆ. ಏನ್ ಇಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದೀರಾ, ನಂದು ಶೈಲಿ ಪರ್ಫೆಕ್ಟ್ ಆಗಿ ನೀವು ಆ, ಅರ್ಥ ಮಾಡ್ಕೊಂಡು ಕಂಪೋಸ್ ಮಾಡಿದೀರಾ, ಯಾರು ನಿಮ್ ಗುರುಗಳು, ಯಾರು ಇಷ್ಟು ಚೆನ್ನಾಗಿ ಗೈಡ್ ಮಾಡಿದ್ದು ಅಂತ ಕೇಳಿದ್ರಂತೆ. ಅದಕ್ಕೆ ಜಿ.ಕೆ. ವೆಂಕಟೇಶ್ ಸರ್ ಅವರು, ನಾನು ಹೇಳ್ತೀನಿ, ಈ ಸಾಂಗ್ ರೆಕಾರ್ಡಿಂಗ್ ಆಗ್ಬಿಡಿ ಸರ್, ಆಮೇಲೆ ಹೇಳ್ತೀನಿ ಯಾರು ನಮ್ ಗುರುಗಳು ಅಂತ. ಸರಿ, ಸಾಂಗ್ ರೆಕಾರ್ಡಿಂಗ್ ಎಲ್ಲ ಆಯ್ತು. ಸರಿ, ಇವರು ಭೀಮಸೇನ್ ಜೋಶಿ ಅವರು, ಅವ್ರಿಗೂ ಅದು ಕುತೂಹಲ ಆಯ್ತು ಅಂತ ಕಾಣುತ್ತೆ. ವೆಂಕಟೇಶ್ ಅವರೇ, ನೀವು ಕಡೆಗೂ ಹೇಳಲಿಲ್ಲ ನಿಮ್ಗೆ ಯಾರು ಗುರುಗಳು, ಅಷ್ಟು ಚೆನ್ನಾಗಿ ಗೈಡ್ ಮಾಡಿದ್ದಾರೆ ನನಗೆ, ನನ್ನ ಒಂದು ವಾಯ್ಸ್ ರೇಂಜು, ನನ್ನ ಒಂದು ಸಿಂಗಿಂಗ್ ಸ್ಟೈಲು ಎಲ್ಲಾನು ಅಷ್ಟು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕಂಪೋಸ್ ಮಾಡಿದ್ದೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ಜಿ.ಕೆ. ವೆಂಕಟೇಶ್ ಅವರು ಗ್ರಾಮಫೋನ್ ರೆಕಾರ್ಡ್ ಒಂದು ಭೀಮಸೇನ್ ಜೋಶಿ ಅವ್ರದ್ದೇ ಗ್ರಾಮಫೋನ್ ರೆಕಾರ್ಡ್ ಅವ್ರ ಮುಂದೆ ತೆಗೆದಿಟ್ರಂತೆ. ಅದು ನೋಡಿದ್ರೆ ಅವ್ರು ಶಾಕ್ ಆಗ್ಬಿಟ್ರಂತೆ. ಭೀಮಸೇನ್ ಜೋಶಿ ನೋಡ್ಬಿಟ್ಟು, ಓ, ನನ್ನ ಹಾಡನ್ನ ಚೆನ್ನಾಗಿ ಕೇಳಿ, ನನ್ನ ರೇಂಜ್ ಏನು, ನನ್ನ ಹಾಡೋ ಶೈಲಿ ಏನು ಎಲ್ಲ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿ ನೀವು ಕಂಪೋಸ್ ಮಾಡಿದ್ದೀರಾ, ನನ್ಗೆ ಅದೇ ಬಹಳ ಆಶ್ಚರ್ಯ ಆಯ್ತು ಅಂತ ತುಂಬಾ ಹೊಗಳಿದ್ರಂತೆ ಆ ಟೈಮಲ್ಲಿ. ನನಗೆ ತುಂಬಾ ಮನಸ್ಸಿನಲ್ಲಿ ಒಂದು ಕಾಡ್ತಾ ಇತ್ತು. ಯಾಕಂದ್ರೆ ಅವರು ಕಂಪೋಸ್ ಮಾಡುವಾಗ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಅವ್ರು ಎಷ್ಟು ಚೆನ್ನಾಗಿ ಹಾಡೋರು ಅಂದ್ರೆ, ನಾವು ಸ್ಟುಡಿಯೋಗೆ ಹೋದಾಗ ಅದು ನಮ್ಮಲ್ಲಿ ಬೇರೆ ಸಿಂಗರ್ ಕೈಗೆ ಹಾಡಿಸಿದಾಗ ಅವರ ಹಾಡದಷ್ಟು ನಮ್ಗೆ ಹಿಂಪಾಗಾಗ್ಲಿ ಅಥವಾ ಅಷ್ಟು ಚೆನ್ನಾಗಿ ಕೇಳ್ತಾ ಇರ್ಲಿಲ್ಲ. ಅವಾಗ ನನ್ಗೆ ಒಂದು ಕ್ವಶನ್ ಇತ್ತು ಮನ್ಸಿನಲ್ಲಿ, ಧೈರ್ಯ ಮಾಡಿ ಕೇಳೋಣ, ಏನ್ ಹೇಳ್ತಾರೆ ನೋಡೋಣ ಅಂತ ಕೇಳಿದೆ. ಅಣ್ಣವ್ರೆ, ನೀವು ಕಂಪೋಸ್ ಮಾಡುವಾಗ ತುಂಬಾ ಚೆನ್ನಾಗಿ ಹಾಡ್ತೀರಾ, ನಿಮ್ಮಷ್ಟೇ ಚೆನ್ನಾಗಿ ಹಾಡಿ ನಿಮ್ಮ ಒಂದು ಕಂಪೋಸಿಷನ್ ಫೈನಲ್ ಆಗಿ ಯಾರನ್ನ ಸಿಂಗರ್ ಆ ತರ ಹಾಡಿದಾರ, ನಿಮ್ಮ ಒಳಗೆ ಏನಿತ್ತೋ ಒಂದು ಫೀಲಿಂಗ್ಸ್ ಅದನ್ನೆಲ್ಲ ಹೊರಗೆ ತಗೊಂಬಂದಿದಾರ ಅಂತ ಕೇಳಿದೆ. ಅವಾಗ ಅವ್ರು ಹೇಳೋದು, ಇಲ್ಲ ಕಣೋ, ತಂದಿದ್ದಾರೆ, ಅದು ಪಿ.ಬಿ. ಶ್ರೀನಿವಾಸ್ ಅವರು, ನನ್ಗೆ ಅದಕ್ಕೆ ಅವ್ರು ತುಂಬಾ ಫೇವ್ರೇಟ್ ಸಿಂಗರ್ ನನಗೆ, ನಾನು ಏನು ಮನ್ಸಲ್ಲಿ ಅನ್ಕೊಂಡಿರ್ತಾನೋ ಅದು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ಹಾಡಿದಾರೆ ಅವರು ಅಂತ ಹೇಳಿದ್ರು. ಜಿ.ಕೆ.ವಿ. ಸರ್ ಅವರು ಬ್ಯಾಂಗ್ಳೂರ್ಗೆ ವೆಂಕಟೇಶ್ವರ ದೇವ್ರ ಮೇಲೆ ಒಂದು ಕ್ಯಾಸೆಟ್ ಮಾಡೋಕೆ ಬಂದಿದ್ರು. ಅದ್ರದ್ದು ಪ್ರೊಡ್ಯೂಸರ್ ಬಂದು ಕೊಳ್ಳೇಗಾಲ ಕೃಷ್ಣ ಅಂತ. ಸೊ ಈ ಒಂದು ಕ್ಯಾಸೆಟ್ ರೆಕಾರ್ಡಿಂಗ್ ಮಾಡೋ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋಕೆ ನನಗೊಂದು ಅವಕಾಶ ಸಿಕ್ತು. ಸೊ ಎಲ್ಲ ಅದು ಸಾಂಗ್ದೆಲ್ಲ ಡಿಸ್ಕಷನ್ ಆದ ನಂತರ ಅದಕ್ಕೆ ಸಾಹಿತ್ಯ ಬರೆದಿದ್ದು ವಿಜಯ ನರಸಿಂಹ ಅವರು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಕೈಗೆ ಹಾಡಿಸ್ಬೇಕು ಅಂತ ಅವ್ರಿಗೆ ಕೊಳ್ಳೇಗಾಲ ಕೃಷ್ಣನ್ಗೆ ತುಂಬಾ ಆಸೆ ಇತ್ತು. ಹಾಗಾಗಿ ರಾಜ್ಕುಮಾರ್ ಸರ್ ಅವ್ರ ಮನೆಗೆ ನಾವು ಹೋದ್ವಿ ಮಾತಾಡೋದಿಕ್ಕೆ ಅಂತ. ನಾನು, ಜಿ.ಕೆ.ವಿ. ಸಾರು ಮತ್ತೆ ಕೊಳ್ಳೇಗಾಲ ಕೃಷ್ಣ 3 ಜನ ಹೋಗಿದ್ವಿ. ಇವರು ಜಿ.ಕೆ. ವೆಂಕಟೇಶ್ ಸಾರ್ ಅವ್ರನ್ನ ನೋಡಿದ ರಾಜ್ಕುಮಾರ್ ಸರ್ ಅವರು ತುಂಬಾ ಆತ್ಮೀಯಾಗಿ ಬಂದು, ಅಣ್ಣ ನಮಸ್ಕಾರ ಅಂದ್ಬಿಟ್ಟು ಕಾಲಕ್ಕೆ ಬಿದ್ಬಿಟ್ಟು, ನಾವು 3 ಜನ ಸೋಫಾ ಮೇಲೆ ಕೂತ್ಕೊಂಡ್ವಿ. ಅವ್ರು ರಾಜ್ಕುಮಾರ್ ಸರ್ ಅವರು ಕೂತ್ಕೊಳ್ಳಿಲ್ಲ, ಕೆಳಗೆ ಕೂತ್ಕೊಂಡ್ಬಿಟ್ರು ಬಂದು. ನನ್ಗೆ ಮತ್ತೆ ಕೃಷ್ಣಗೆ ತುಂಬಾ ಮುಜುಗರ ಆಗೋಯ್ತು. ಅಂತ ಮಹಾನುಭಾವನ ಅವರು ಕೆಳಗೆ ಕೂತ್ಕೊಂಡಿದ್ದಾರೆ, ನಾವ್ ಹೆಂಗ್ ಮೇಲ್ ಕೂತ್ಕೊಳ್ಳೋದು ಅಂತ ಯೋಚನೆ ಮಾಡ್ಬಿಟ್ಟು ನಾವ್ ಎದ್ ನಿಂತ್ಕೊಂಡ್ಬಿಟ್ವಿ. ಅದಕ್ಕೆ ಅವ್ರು ರಾಜ್ಕುಮಾರ್ ಸರ್ ಅವರು, ಇಲ್ಲ ನೀವು ಕೂತ್ಕೊಳ್ಳಿ, ನಾನು ಅಣ್ಣನ ಮುಂದೆ ಯಾವತ್ತು ನಾನು ಮೇಲ್ ಕೂತಿಲ್ಲ, ನಾನು ಇಲ್ಲೇ ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು ಕೆಳಗೆ ಕೂತ್ಕೊಂಡ್ಬಿಟ್ರು. ನಮ್ಗೆ ತುಂಬಾ ಕಷ್ಟ ಆಗೋಯ್ತು. ನಾವು ಎದ್ದು ಹೋಗಿ ಬಾಗಿಲ ಹತ್ರ ನಿಂತ್ಕೊಂಡ್ಬಿಟ್ವಿ. ಆಮೇಲೆ ಅವ್ರು ತುಂಬಾ ಆತ್ಮೀಯವಾಗಿ ಮಾತಾಡ್ತಿದ್ರು. ಅವ್ರೊಬ್ರೇ ಅನ್ಸುತ್ತೆ ನನಗೆ ಗೊತ್ತಿರೋ ಹಾಗೆ ಜಿ.ಕೆ.ವಿ. ಸರ್ ಅವ್ರೊಬ್ರೇನೆ ರಾಜ್ಕುಮಾರ್ ಅವ್ರಿಗೆ ತುಂಬಾ ಆತ್ಮೀಯವಾಗಿ ಏಕವಚನದಲ್ಲಿ ಮಾತಾಡ್ತಾ ಇದ್ದು ನಾನು ನೋಡಿದ್ದು ಫಸ್ಟ್ ಟೈಮ್. ಅದು ನಾನು ಬರೀ 22 ವರ್ಷ, ನನಗೆ ಬಹಳ ಕನ್ಫ್ಯೂಸ್ ಆಗ್ಬಿಟ್ಟೆ. ನಾವು ಹಂಗೇ ನಿಂತ್ಕೊಂಡು ಅಲ್ಲಿಂದ ಗಮನಿಸ್ತಾ ಇದ್ವಿ. ನಾವು ಅವರು ಸ್ಟುಡಿಯೋನಲ್ಲಿ ಕೆಲಸ ಮಾಡೋದೇ ಒಂದು ಅದ್ಭುತವಾದ ಸಿಸ್ಟಮ್ ಇತ್ತು. ಯಾವ ಕಲಾವಿದರಿಗೂ ಅವರು ಬೈದು ರೇಗಿ ಆ ಥರ ಎಲ್ಲ ತೊಂದರೆ ಮಾಡ್ತಾ ಇರ್ಲಿಲ್ಲ. ಯಾವ್ದಾನ ಒಂದು ತುಂಬಾ ಟಫ್ ಆಗಿ ನುಡಿಸೋಂಥ ಬಿಟ್ಟೇನ ಕೊಟ್ರೆ ಅವ್ರಿಗೆ ನನಗೆ ಹೇಳೋರು, ನೀನ್ ಸ್ವಲ್ಪ ಟೈಮ್ ಕೊಡು, ಅವರು ಏನು ಕಂಪ್ಯೂಟರ್ ಅಲ್ಲ ಮೆಷಿನ್ ಅಲ್ಲ, ಸ್ವಲ್ಪ ಟೈಮ್ ಕೊಡು, ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ನುಡಿಸ್ತಾರೆ ಅಂತ ಹೇಳಿ ಅಷ್ಟು ತಾಳ್ಮೆ ಇತ್ತು ಅವ್ರಿಗೆ. ತುಂಬಾ ತಾಳ್ಮೆಯಿಂದ ಕೆಲಸ ತಗೋತಾ ಇದ್ರು. ನಗನಗ್ತಾ ಎಲ್ಲರ ಜೊತೆ, ಸಂಗೀತಗಾರರ ಜೊತೆ ನಗನಗ್ತಾ ಇದ್ದು ಕೆಲಸ ಮಾಡಿಸ್ತಾ ಇದ್ರು ಅವರು. ಅವರಿಂದ ಆ ಥರ ನಾನು ಸಾಕಷ್ಟು ವಿಷಯಗಳು ಕಲಿತೆ. ನಾವು ಮ್ಯೂಸಿಷಿಯನ್ಸ್ ಹತ್ರ ಯಾವ ಥರ ನಾವು ಕೆಲಸ ತಗೋಬೇಕು ಅನ್ನೋದು ಬಹಳ ಮುಖ್ಯ. ಮ್ಯೂಸಿಷಿಯನ್ಗೆ ಅವ್ರು ಯಾವತ್ತೂ ಹೇಳ್ತಾ ಇದ್ದು, ನೀನು ತುಂಬಾ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬಿಟ್ರೆ ಅವ್ರ ಹತ್ರದಿಂದ ಏನು ಕೆಲಸ ಬರೋಲ್ಲ. ಅವ್ರು ಬರೀ ಕನ್ಫ್ಯೂಸ್ಡ್ ಆಗೇ ಇರ್ತಾರೆ, ಟೆನ್ಷನ್ ಅಲ್ಲೇ ಇರ್ತಾರೆ. ನಿನ್ಗೆ ಅವರಿಂದ ಒಳ್ಳೆ ಕೆಲಸನೇ ಸಿಗೋಲ್ಲ. ಅವ್ರಿಗೆ ಯಾವತ್ತೂ ಒಳ್ಳೆ ಮೂಡಲ್ಲಿ ಇಡು, ಒಳ್ಳೆ ನಗನಗ್ತಾ ಅವ್ರ ಹತ್ರ ಮಾತಾಡ್ತಾರೋ, ಅವ್ರಿಗೆ ಆ ಬಿಟ್ಟು ಕಷ್ಟ ಇದೆ ಅಂತ ಅನಿಸ್ಲೇಬಾರ್ದು. ಆ ಥರ ಒಂದು ಸಿಚುವೇಶನ್ ಅವ್ರಿಗೆ ಕ್ರಿಯೇಟ್ ಮಾಡ್ಕೊಡು, ಅವಾಗ ಚೆನ್ನಾಗಿ ನುಡಿಸ್ತಾರೆ ಅನ್ನೋ ಒಂದು ಅದ್ಭುತವಾದ ಪಾಠ ಕಲಿಸ್ಕೊಟ್ರು ನನಗೆ. ಜಿ.ಕೆ.ವಿ. ಸರ್ ಅವರು ಚೆನ್ನೈಲಿ ಇದ್ದಾಗ ಅವ್ರಿಗೆ ಸಾಕಷ್ಟು ಜನ ಅಸಿಸ್ಟೆಂಟ್ಸ್ ಇದ್ರು. ಅದರಲ್ಲಿ ಅವ್ರಿಗೆ ತುಂಬಾ ಪ್ರಿಯವಾದ ಅಸಿಸ್ಟೆಂಟ್ ಅಂದ್ರೆ ಇಳಿಯರಾಜ ಸರ್ ಅವರು. ಅವ್ರ ಬಗ್ಗೆ ತುಂಬಾ ಹೇಳೋರು ರಾಜ ಸರ್ ಅವ್ರ ಬಗ್ಗೆ.
ತುಂಬಾ ಡೆಡಿಕೇಟೆಡ್ ಮ್ಯೂಸಿಷಿಯನ್, ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ತುಂಬಾ ಹೇಳೋರು. ಇವರೇ ಅವ್ರಿಗೆ ಕರ್ಕೊಂಡೋಗಿ ಧನ್ರಾಜ್ ಮಾಸ್ಟರ್ ಅಂತ ಒಬ್ರು ಕ್ಲಾಸಿಕಲ್ ಗಿಟಾರ್ ಟೀಚರ್ ಇದ್ರು, ಅವ್ರ ಹತ್ರ ಕರ್ಕೊಂಡೋಗಿ JKV ಸಾರ್ ಅವರೇ ಸೇರಿಸ್ರು ಅಂತ ನನ್ಗೆ ಹೇಳಿದ್ರು. ಅವನಲ್ಲಿರೋ ಇಂಟ್ರೆಸ್ಟ್ ನೋಡಿ ನಾನೇ ಕರ್ಕೊಂಡೋಗಿ ಸೇರಿಸ್ದೆ ಕಣೋ ಅಂತ ಹೇಳಿದ್ರು. ಅವ್ರದ್ದು ಇಳೆಯರಾಜ ಸರ್ ಅವರು JK ವೆಂಕಟೇಶ್ ಹತ್ರ ಹೆಂಗ್ ಬಂದ್ರು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. JKV ಅವರ ರಿಲೇಟಿವ್ ವಿದ್ಯಾ ಅಂತ ವಯಲಿನಿಸ್ಟ್, ಅವರು JKV ಸಾರ್ ಹತ್ರನೇ ಇದ್ರು, ವಯಲಿನ್ ನುಡಿಸ್ತಾ ಇದ್ರು. ಅವಾಗ ಆಗ್ತಾನೆ ಇಳೆಯರಾಜ ಅವರು ಚೆನ್ನೈ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಸ್ವಲ್ಪ ಪಾಪ್ಯುಲರ್ ಆಗ್ತಾ ಇದ್ರು. ಅವರು ಹಾರ್ಮೋನಿಯಂ ತುಂಬಾ ಚೆನ್ನಾಗಿ ನುಡಿಸೋರು, ಸ್ವರಜ್ಞ ಚೆನ್ನಾಗಿತ್ತು. ಸೊ ಅವಾಗ ಅವರು ಇಳೆಯರಾಜ ಅವರು ವಿದ್ಯಾ ಅವ್ರ ಹತ್ರ ಬಂದು, ನನ್ಗೆ ನಿಮ್ಮ ಅಂಕಲ್ ಹತ್ರ ಕರ್ಕೊಂಡೋಗಿ ನನ್ಗೆ ಸೇರ್ಸಪ್ಪ, ನನ್ಗೆ ಅವ್ರ ಹತ್ರ ಕೆಲಸ ಮಾಡ್ಬೇಕು, ತುಂಬಾ ಆಸೆ ಇದೆ ಅಂತ ಹೇಳಿದ್ರಂತೆ. ಅದಕ್ಕೆ ಸರಿ ಬಾ ಒಂದ್ ದಿವಸ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೆ ಕರ್ಕೊಂಡು ಹೋಗಿದ್ದಾರೆ JK ವೆಂಕಟೇಶ್ ಅವ್ರ ಮನೆಗೆ. ಇವರು JK ವೆಂಕಟೇಶ್ ಸಾರ್ ಸ್ನಾನ ಮಾಡ್ಕೊಂಡು ಹೊರಗೆ ಬಂದಿದ್ದಾರೆ. ನೋಡಿದ್ರಂತೆ ರಾಜ ಅವ್ರನ್ನ, ಕೇಳಿದ್ದಾರೆ, ಅಷ್ಟು ಇಂಪ್ರೆಸ್ ಆಗ್ಲಿಲ್ಲ. ಸರಿ ನೋಡೋಣ ಹೋಗಪ್ಪ ಅಂತ ಹೇಳಿ ಕಳಿಸ್ಬಿಟ್ರಂತೆ. ಸರಿ ಒಂದ್ಸಲಿ ಇವರು JKV ಮ್ಯೂಸಿಕಲ್ ನೈಟ್ ಅಂತ ಇಡೀ ಕರ್ನಾಟಕದಲ್ಲಿ ಒಂದು JKV ಮ್ಯೂಸಿಕಲ್ ನೈಟ್ ಅಂತ ಆರ್ಗನೈಸ್ ಮಾಡಿದ್ರು. ಅದಕ್ಕೆ ಯಾರನ್ನ ನೋಟ್ಸ್ ಬರೆಯಬೇಕು ಅಂತ ಕೇಳದಂತೆ ವಿದ್ಯಾ ಅವ್ರ ಹತ್ರ. ನನ್ಗೆ ಯಾರನ್ನ ಒಳ್ಳೆ ನೋಟ್ಸ್ ಬರೆಯೋರ್ನ ಕರ್ಕೊಂಬ, ಇಷ್ಟೊಂದು ಹಾಡುಗಳಿದೆ ಅದೆಲ್ಲ ಬರ್ಕೋಬೇಕು ಅಂತ. ಆವಾಗ ಮತ್ತೆ ವಿದ್ಯಾ ಅವ್ರು ಹೇಳದ್ರಂತೆ, ಮಾಮ ನಾನು ಅವತ್ ಕರ್ಕೊಂಬಂದಿದ್ನಲ್ಲ ಇಳೆಯರಾಜ ಅಂತ, ಅವ್ರು ತುಂಬಾ ಚೆನ್ನಾಗಿ ಬರೀತಾರೆ, ಅವ್ರನ್ನೇ ಕರ್ಕೊಂಬರ್ತೀನಿ ಅಂತ. ಸರಿ ಸರಿ ಕರ್ಕೊಂಬಂದ್ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದಾರೆ. ಇವರು ಹಾಡುನ ಬರೆಯೋದು ರೀತಿ ಎಲ್ಲ ನೋಡ್ಬಿಟ್ಟು ಖುಷಿ ಆಗಿದೆ, ಇಷ್ಟ ಆಗಿದೆ ಅವ್ರಿಗೆ. ಸರಿ ಹಾಗೇನೆ ಅವ್ರ ಜೊತೆ ನೀನ್ ಬಾ ಇನ್ಮೇಲೆ ರೆಗ್ಯುಲರ್ ಆಗಿ ಬಾ ಅಂತ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ದಾವಣಗೆರೆನೋ ಅಥವಾ ಧಾರವಾಡಲ್ಲೋ ಒಂದು ಮ್ಯೂಸಿಕಲ್ ನೈಟು. ಆವತ್ತೊಂದ್ ದಿವಸ ಏನಾಗಿದೆ ಅಂದ್ರೆ, ಸಂಜೆ ಮ್ಯೂಸಿಕಲ್ ನೈಟ್ ಇದ್ದಿದ್ರಿಂದ ಮಧ್ಯಾಹ್ನದಿಂದನೇ ಎಲ್ಲ ಸಂಗೀತಗಾರರು ತುಂಬಾ ಕುಡಿದ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಸಂಜೆ ಸ್ಟೇಜ್ ಮೇಲೆ ಯಾರಿಗೂ ಬರೋಕೆ ಆಗ್ಲಿ ಅಂತ ಅಷ್ಟು ಕುಡಿದ್ಬಿಟ್ಟಿದ್ರಂತೆ. ಕಷ್ಟ ಬಿದ್ದು ಒಬ್ಬೊಬ್ಬರನ್ನ ಕರ್ಕೊಂಡ್ಬಂದು ಚೇರ್ ಮೇಲೆ ಸ್ಟೇಜ್ ಮೇಲೆ ಕೂರಿಸಿದ್ದಾರೆ. ಇಳೆಯರಾಜ ಒಬ್ರು ಮಾತ್ರ ಚೆನ್ನಾಗಿದ್ರಂತೆ. ಆವತ್ತೊಂದು ಶೋ ಪೂರ್ತಿ ಇಳೆಯರಾಜ ಅವ್ರ ಒಬ್ರೇನೆ ಹಾರ್ಮೋನಿಯಂನಲ್ಲೇನೆ ಆ ಶೋನ ಫುಲ್ಲು ಮ್ಯಾನೇಜ್ ಮಾಡಿದ್ದಾರೆ. ಆವತ್ತಿಂದ JK ವೆಂಕಟೇಶ್ ಅವರಿಗೆ ಇಳೆಯರಾಜ ತುಂಬಾ ಆತ್ಮೀಯರಾದ್ರು. ತುಂಬಾ ಚೆನ್ನಾಗಿ ಅವರು ಅವ್ರ ಜೊತೆ ಎಲ್ಲಾ ಸಿನಿಮಾಗಳಲ್ಲೂ ಅವರೇ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ಮತ್ತೇನೆ ರಾಜ ಅವ್ರಿಗೆ ಆಗಾಗ ಇಳೆಯರಾಜ ಸರ್ ಅವ್ರಿಗೆ ಒಂದ್ ಯಾವ್ದನ್ನ ಸಾಂಗ್ ಕಂಪೋಸ್ ಮಾಡ್ಬೇಕಾದ್ರೆ, ಈ ಸಾಂಗ್ ನೀನೇ ಚರಣ ಮಾಡು ಅಂತ ಹೇಳೋರಂತೆ. ಮತ್ತೆ ಈ ಸಾಂಗ್ಗೆ ನೀನೇ ಪಲ್ಲವಿ ಕಂಪೋಸ್ ಮಾಡು ಅಂತ ಹೇಳೋರು. ಆ ಕಂಪೋಸ್ ಮಾಡೋದ್ಮೇಲೆ ಕೂಡ JKV ಅವ್ರದ್ದು ಎಂತ ಒಳ್ಳೆ ನೇಚರ್ ಮತ್ತೆ ಗುಣ ಅಂತ ಹೇಳಿದ್ರೆ, ಪ್ರೊಡ್ಯೂಸರ್ಗೆ ಮತ್ತೆ ಡೈರೆಕ್ಟರ್ಗೆ ಹೇಳೋರಂತೆ, ನೋಡು ಇದು ಚರಣ ರಾಜ ಕಂಪೋಸ್ ಮಾಡಿದ್ದು, ಈ ಪಲ್ಲವಿ ಅವನೇ ಕಂಪೋಸ್ ಮಾಡಿದ್ದು ಅಂತ ಹೇಳೋರಂತೆ. ಆ ರವಿವರ್ಮ ಸಾಂಗ್ ಬಂದು ಚರಣ ಅಲ್ಲ ರಾಜ ಸರ್ ಕಂಪೋಸ್ ಮಾಡಿದ್ದು. ಈ ತರ ಸುಮಾರು ಸಾಂಗ್ಗಳು ಮಾಡಿಸಿದಲ್ದೆ ಪ್ರೊಡ್ಯೂಸರ್ ಡೈರೆಕ್ಟರ್ಗೆ ಹೇಳೋರಂತೆ, ಆ ಹುಡುಗ ತುಂಬಾ ಚೆನ್ನಾಗಿ ಮಾಡ್ತಾನೆ, ಅವ್ರು ಯಾವಾಗನ ಸಮಯ ಸಿಕ್ಕರೆ ಒಂದು ಒಳ್ಳೆ ಅವಕಾಶ ಕೊಡಿ ಅಂತ ಮುಕ್ತವಾಗಿ ಹೇಳೋರಂತೆ. ಅವರಲ್ಲಿದ್ದ ಒಂದು ದೊಡ್ಡ ಗುಣ ಅದೊಂದು. ನಾನು ಅವ್ರ ಜೊತೆ ಹೀಗೆ ಇರ್ಬೇಕಾದ್ರೆ ಒಂದ್ ದಿವಸ ಪೇಪರ್ ರಿಪೋರ್ಟರ್ಸ್ ಅವ್ರು ಬಂದಿದ್ರು, ಇವ್ರ ಬಗ್ಗೆ ಇಂಟರ್ವ್ಯೂ ಮಾಡಕ್ ಬಂದಿದ್ರು. ಸರ್ ನಿಮ್ ಕಾಲದಲ್ಲಿ ಸಂಗೀತ ಹೇಗಿದೆ, ಈ ಕಾಲದಲ್ಲಿ ಸಂಗೀತ ಏನಿದೆ, ಅದೇನೋ ಆತರ ಒಂದು ಟಾಪಿಕ್ ಇಟ್ಕೊಂಡು ಬಂದು ಮಾತಾಡ್ತಿದ್ರು. ಅವತ್ ನಾನು ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದೆ ಇವ್ರನ್ನ. ಇವರು ಅವ್ರ ಸಮಕಾಲೀನ ಎಲ್ಲಾ ಸಂಗೀತ ನಿರ್ದೇಶಕರು, ಉದಾಹರಣೆಗೆ TG ಲಿಂಗಪ್ಪನವರು, ಉಪೇಂದ್ರ ಕುಮಾರ್, ರಾಜನ್ ನಾಗೇಂದ್ರ ಅವರು, ಎಂ ರಂಗರಾವ್, ಸತ್ಯಮು, ಇವ್ರ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ನೋಡಿ. ಆ ಸಿನಿಮಾಲಲ್ಲಿ ನೋಡಿ TG ಲಿಂಗಪ್ಪನವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಈ ಹಾಡು ನೋಡಿ ಅಂತೆಲ್ಲ ಹಾಡಿ ತೋರಿಸ್ತಾ ಇದ್ರು. ರಾಜನ್ ನಾಗೇಂದ್ರ ಅವ್ರು ನೋಡಿ ಈ ಸಿನಿಮಾನಲ್ಲಿ ಈ ತರ ಹಾಡಿಂಗ್ ಮಾಡಿದ್ದಾರೆ ನೋಡಿ. ಈ ತರ ಎಲ್ಲ ನಮ್ಮ ಕಾಲದಲ್ಲಿ ಒಳ್ಳೆ ವಿದ್ಯಾವಂತ ಸಂಗೀತ ನಿರ್ದೇಶಕರಿದ್ರು. ಅದರಿಂದಾಗಿ ಒಳ್ಳೊಳ್ಳೆ ಸಾಂಗ್ಗಳನ್ನ ಕಂಪೋಸ್ ಮಾಡ್ತಿದ್ರು ಅಂತ ತುಂಬಾ ಚೆನ್ನಾಗಿ ಮಾತಾಡೋರು. ನನ್ಗದ್ ಬಹಳ ಆಶ್ಚರ್ಯ ಆಯ್ತು. ಒಬ್ಬ ಸಂಗೀತ ನಿರ್ದೇಶಕ ಇನ್ನೊಬ್ಬ ಸಂಗೀತ ನಿರ್ದೇಶಕನ ಬಗ್ಗೆ ಮಾತಾಡೋದು ಅದು ತುಂಬಾ ದೊಡ್ಡ ವಿಷಯ. ಅದು JKV ಸರ್ ಅವರು ಸನಾದಿ ಅಪ್ಪಣ್ಣ ಸಿನಿಮಾದ ಒಂದು ಅದ್ಭುತವಾದ ಘಟನೆನೆ ಹೇಳಿದ್ರು. ಆ ಸಿನಿಮಾಗೆ ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಶಹನಾಯಿ ವಾದಕರಾಗಿರ್ತಾರೆ. ಸೊ ಅದಕ್ಕೆ ಪಂಡಿತ್ ಬಿಸ್ಮಿಲ್ಲಾ ಖಾನ್ ಅವ್ರನ್ನೇ ಆ ಸಿನಿಮಾಗೆ ಬಳಸ್ಕೋಬೇಕು ಅಂತ ಎಲ್ಲ ಟೀಮ್ ನಿರ್ಧಾರ ಮಾಡಿದ್ದಾರೆ. ಸೊ JK ಅವ್ರದ್ದೇ ಸಜೆಷನ್ ಅದು.
ಅವ್ರು ನುಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಪಂಡಿತ್ ಬಿಸ್ಮಿಲ್ಲಾ ಖಾನ್ ಅವ್ರನ್ನ ಕರೆಸಿದ್ದಾರೆ ಚೆನ್ನೈಗೆ. ಅವರು ಬೆಳಗ್ಗೆ ಬಂದಿದ್ದಾರೆ, ಬಂದು ಸ್ಟುಡಿಯೋಗೆ 9:30 ಬಂದ್ರಂತೆ. ಬಂದಿದ್ದೆ ಅವರು ಯಾರ ಹತ್ರನೂ ಮಾತಾಡ್ಲಿಲ್ಲ. ಒಳಗ್ ಕೂತ್ಕೊಂಡು ಒಂದು ಸಣ್ಣ ನಮಾಜ್ ಮಾಡ್ಬಿಟ್ಟು ಆಮೇಲೆ ಶಹನಾಯಿನ ಎತ್ಕೊಂಡು ಶ್ರುತಿ ಪೆಟ್ಗೆ ಇದು ಮಾಡ್ಬಿಟ್ಟು ಸ್ವಲ್ಪ ವಾರ್ಮ್ ಅಪ್ ಮಾಡಿ ಆಮೇಲೆ GK ಸರ್ ಹತ್ರ ಕೇಳದಂತೆ, ನಾನು ಏನ್ ನುಡಿಸ್ಬೇಕು ಈಗ ಅಂತ. ಅದಕ್ಕೆ GK ವೆಂಕಟೇಶ್ ಅವರು, ಸರ್ ಸಾಂಗ್ ಎಲ್ಲ ಆಮೇಲೆ ತಗೊಳ್ಳೋಣ, ಇವಾಗ ಸುಮ್ಮನೆ ವಾರ್ಮ್ ಅಪ್ಗೆ ಯಾವ್ದನೋ ಒಂದು ರಾಗನ ಆಲಾಪನೆ ತಗೊಂಡ್ಬಿಡೋಣ ಸರ್ ಅಂತ. ಸರಿ, ಯಾವ ರಾಗ ನುಡಿಸ್ಲಿ ಅಂತ ಕೇಳಿದ್ದಾರೆ ಬಿಸ್ಮಿಲ್ಲಾ ಖಾನ್ ಅವರು. ಅದಕ್ಕೆ GKV ಸರ್ ಅವರು ಜೀವನ್ ಪುರಿ ನುಡಿಸ್ಬಿಡಿ ಸರ್ ಅಂತ. ಅದಕ್ಕೆ ಜೋನ್ಪುರಿ ಅಂತಾರೆ, ನಮ್ಮ ಕರ್ನಾಟಕ ಜೀವನ್ ಪುರಿ ಅಂತಾರೆ. ಸರಿ, ಇವರು ತಕ್ಷಣ ಅವ್ರ ಮುಖ ನೋಡ್ಬಿಟ್ಟು ಅವರು ಶಿಷ್ಯನ್ಗೆ ಹೇಳಿದ್ದಾರೆ, ಪ್ಯಾಕ್ ಮಾಡ್ಕೊ ಹೋಗೋಣ ಅಂತ ಹೇಳಿದ್ದಾರೆ. ಇವರು GKV ಅವರು ಕನ್ಫ್ಯೂಸ್ ಆಗ್ಬಿಟ್ಟವ್ರೆ, ಏನು ನಾನು ಏನೋ ತಪ್ಪು ಮಾತಾಡೋದನ್ನ ರಾಗ ಆಲಾಪ ಮಾಡಂತ ಹೇಳಿದಕ್ಕೆ ಪ್ಯಾಕ್ ಮಾಡ್ಕೊಂಡೇ ಹೊರಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋದ್ರಂತೆ ಅವರು. ಆಮೇಲೆ ಇವ್ರಿಗೆ ತುಂಬಾ ಬೇಜಾರಾಗಿದೆ, ಇವ್ರು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ, ನಾನು ಏನ್ ತಪ್ಪು ಮಾತಾಡದೆ ಅವ್ರ ಹತ್ರ, ಇಷ್ಟೊಂದು ಬೇಜಾರು ಮಾಡ್ಕೊಂಡು ಹೊರಟೆ ಹೋದ್ರಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ರಂತೆ. ಮತ್ತೆ ಇವ್ರದ್ದು ಸ್ಟುಡಿಯೋಲಿ ಬೇರೆ ಕೆಲ್ಸಗಳಿತ್ತು, ಬೇರೆ ಲೈವ್ ಇನ್ಸ್ಟ್ರೂಮೆಂಟ್ ಮಿಕ್ಸಿಂಗ್ ಇತ್ತು, ಎಲ್ಲ ಮಾಡ್ಕೊಂಡಿದ್ರಂತೆ. ಸುಮಾರು 4 ಗಂಟೆ ಅಷ್ಟು ಸಮಯಕ್ಕೆ ಬಿಸ್ಮಿಲ್ಲಾ ಖಾನ್ ಅವರ ಶಿಷ್ಯ ಫೋನ್ ಮಾಡಿದ್ದಾರೆ ಸ್ಟುಡಿಯೋಗೆ ಹೋಟೆಲಿಂದ. ಸರ್, ಈಗ ಗುರುಗಳು ಬರ್ತಾರೆ, ಬಂದು ನುಡಿಸ್ತಾರಂತೆ ಅಂತ ಹೇಳಿದ್ರು. ಸರ್, ಇವ್ರಿಗೆ ವೆಂಕಟೇಶ್ ಅವ್ರಿಗೆ ತುಂಬಾ ಖುಷಿ ಆಗಿದೆ. ಬರ್ತಾವ್ರಲ್ಲ ಕಡೆಗೂ, ಬರ್ಲಿ ನುಡಿಸ್ಕೊಳ್ಳಿ, ನಮಗೂ ಸಂತೋಷ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ರಂತೆ. ಸರಿ, ಬಂದಿದ್ದಾರೆ, ಸ್ಟುಡಿಯೋಗೆ ಬಂದಿದ್ದಾರೆ. ಸ್ಟುಡಿಯೋಗೆ ಬಂದ್ಮೇಲೆ ಇವ್ರಿಗೆ ಒಳಗೆ ಕಾಡ್ತಾ ಇತ್ತು, ಏನ್ ನಾನು ತಪ್ಪು ಮಾತಾಡ್ದೆ, ಯಾಕೆ ಇವ್ರು ಬೆಳಗ್ಗೆನೆ ಏನು ನುಡಿಸ್ತೀರ ಹಂಗೆ ಹೊರಟೋದ್ರಲ್ಲ ಅಂತ ತುಂಬಾ ಮನ್ಸು ಬೇಜಾರಾಗಿತ್ತಂತೆ. ಸರಿ, ಬಂದಿದ್ದೆ ಕೇಳಿದ್ದಾರೆ, ಗುರುಗಳೇ ನನ್ನಿಂದ ಏನಾನ ತಪ್ಪಾಗಿದ್ದ ಕ್ಷಮಿಸ್ಬಿಡಿ, ನಾನೇನೋ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ, ನನಗೆ ಗೊತ್ತಿಲ್ಲದ್ರೆ ನಿಮ್ಗೆ ಏನಾನ ತಪ್ಪಾಗಿ ಹೇಳ್ಬಿಟ್ನಾಕೆ ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೆ ಅವರು ಬಿಸ್ಮಿಲ್ಲಾ ಖಾನ್ ಸರ್ ಅವರು, ಇಲ್ಲ ವೆಂಕಟೇಶ್ ಅವರೇ, ನೀವೇನು ಆ ಥರ ಏನು ಹೇಳಲಿಲ್ಲ, ನೀವು ಕೇಳಿದ್ದು ಜೋನ್ಪುರಿ ಅಲ್ವಾ, ಆ ರಾಗನ ಸಂಜೆ ನುಡಿಸ್ಬೇಕು, ಬೆಳಗ್ಗೆ ನುಡಿಸ್ಬಾರ್ದು, ಅದಕ್ಕೆ ನಾನು ಸಂಜೆ ಬಂದು ನುಡ್ಸೋಣ ಅಂತ ಎದ್ದೋದೆ, ನಾನು ಆ ರಾಗದ ಯೋಚನೆನಲ್ಲೇ ಎದ್ದೋದೆ, ಅದಕ್ಕೆ ನಿಮ್ಮ ಹತ್ರ ಏನು ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರಂತೆ. ಅದೇ ಅವಾಗ ಹೇಳ್ತಾ ಇದ್ರು GK ವೆಂಕಟೇಶ್ ಅವರು, ನೋಡೋರು ಸಂಗೀತನ ಎಷ್ಟು ಆಳವಾಗಿ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ, ಈ ರಾಗನ ಇದೇ ಸಮಯದಲ್ಲಿ ನುಡಿಸ್ಬೇಕನ್ನೋ ಒಂದು ಟ್ರೆಡಿಷನ್ನ ಎಷ್ಟು ಸ್ಟ್ರಿಕ್ಟ್ ಆಗಿ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಅದಕ್ಕೆ ಅವರೆಲ್ಲ ಮಹಾನ್ ಭಾವರು ಅಂತ ಹೇಳಿದ್ರು. ನಾನು ಅವರು ಟ್ಯೂನ್ ಕಂಪೋಸಿಷನ್ಸ್ನ ತುಂಬಾ ಅಬ್ಸರ್ವ್ ಮಾಡ್ತಿದ್ದೆ. ಅವ್ರದೇ ಶೈಲಿ ನಾನು ಪ್ಯಾರಿಸ್ ಮನೆಯಲ್ಲೆಲ್ಲ ತುಂಬಾ ಯೂಸ್ ಮಾಡಿದ್ದೆ. ನೀವು ಕೃಷ್ಣಾನಿ ಬೇಗನೆ ಬಾರ ಕೇಳಿದ್ರೆ ಅವ್ರದ್ದು ಶೈಲಿ ನೀವು ನೋಡ್ಬೋದು. ಯಾಕಂದ್ರೆ ಒಂದು ರಾಗ ತಗೊಂಡು ಅದ್ರೊಳಗೊಂದು ಅನ್ಯಸರ ಸೇರಿಸೋಂತ ಒಂದು ಪ್ರಯೋಗನ ಅದ್ರಲ್ಲಿ ಮಾಡಿದ್ದೀನಿ. ಬೇಸಿಕಲಿ ನಾನು ಆ ರಾಗ ತಗೊಂಡಿದ್ದು ಆಹಿರ್ ಭೈರವ್, ನಮ್ಮ ಚಕ್ರವಾಕ ಅಂತ ಹೇಳ್ತೀವಿ. ಆದ್ರೆ ಮಧ್ಯಮನೆ ಷಡ್ಜ ಆಗಿರೋದ್ರಿಂದ ಅದು ಸರಸಾಂಗಿ ಆಗುತ್ತೆ. ಅದರಲ್ಲಿ ನಾನು ಚಿಕ್ಕ ಗಾಂಧಾರ ದೊಡ್ಡ ಗಾಂಧಾರ ಎರಡೂ ಯೂಸ್ ಮಾಡಿದ್ದೀನಿ. ಅದೆಲ್ಲ ಅವರ ಒಂದು ಶೈಲಿ. ಆಮೇಲೆ ಸಾಹಿತ್ಯಕ್ಕೆ ಸ್ವರ ಜೋಡಿಸೋದು ತುಂಬಾ ಅದ್ಭುತವಾಗಿ ಜೋಡಿಸ್ತಾ ಇದ್ರು. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಇದೆ. ಒಂದು ಸಲ ಒಂದು ಪ್ರಾಜೆಕ್ಟ್ಗೆ ಬಂದಿದ್ರು ಮತ್ತೆ ಬ್ಯಾಂಗ್ಳೂರ್ಗೆ. ಆವಾಗ ಅದ್ರೊಳಗೆ ಒಂದು ಪರ್ಟಿಕ್ಯುಲರ್ ಒಂದು ಸಾಂಗು, ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಅಂತ ಒಂದು ಸಾಂಗ್ ಇತ್ತು. ಆ ಸಾಂಗ್ ಪಲ್ಲವಿ ಬೆಳಗ್ಗೆಯಿಂದ ಮಾಡ್ತಾ ಇದ್ರು. ನಾನು ಅವರು ಕಂಪೋಸ್ ಏನೇನು ಹೇಳ್ತಿದ್ರು ಅಲ್ಲ ಬರ್ಕೊಂಡು ಹೋಗ್ತಿದ್ದೆ. ಸೊ ಅವರು ಒಂದ್ಸಲಿ ಬರ್ಕೊಂಡಾದ್ಮೇಲೆ ಹಾಡಿ ತೋರಿಸೋನವರು, ನಾನು ಹಾಡಿ ತೋರಿಸ್ತಾ ಇದ್ದೆ. ಸರಿ, ನನ್ಗೆ ಅವ್ರು ಮಾಡಿದ ಅಷ್ಟು ಟ್ಯೂನು ಚೆನ್ನಾಗಿತ್ತು. ಇಲ್ಲ ಕಣೋ, ಇದು ಚೆನ್ನಾಗಿಲ್ಲ ಅಂದ್ರು. ಸರಿ, ಎಲ್ಲ ಆದ್ಮೇಲೆ ಸರಿ 1:30ಗೆ ಅವರು ಊಟ ಮಾಡ್ತಾ ಇದ್ರು. ಸರಿ, 1:30 ಲಂಚ್ ಬ್ರೇಕ್ ಆಯ್ತು. 1:30 ಊಟ ಮಾಡಿ ಒಂದು ಅರ್ಧ ಗಂಟೆ ಮಾತಾಡ್ಬಿಟ್ಟು ಮಲಗ್ಬಿಡ್ತಾ ಇದ್ರು. 2:30ಗೆ ಮಲಗ್ಬಿಟ್ಟು ಅವ್ರು ಮತ್ತೆ ಎದ್ದೇಳ್ತಾ ಇದ್ದಿದ್ದು 4 ಗಂಟೆಗೆ. ಅಲ್ಲಿವರೆಗೂ ನಾನು ಅಲ್ಲಿ ಈಗ ನಮ್ದು ಚಾನ್ಸಲರಿ ಪೆವಿಲಿಯನ್ ಅಂತ ಹೋಟೆಲ್ ಇದೆಯಲ್ಲ, ಅಲ್ಲಿ ಮೈಶಾಸ್ ಹೋಟೆಲ್ ಅಂತ ಇತ್ತು, ಅಲ್ಲಿ ಅವರು ಗೆಸ್ಟ್ ಹೌಸ್ ಇತ್ತು, ಅಲ್ಲಿ ಬಂದು ಹೇಳ್ಕೊಳ್ಳೋರು. ಅದೊಂದು ದೊಡ್ಡ ಬೆಡ್ರೂಮ್. ನಾನು ಒಂದು ಕಾರ್ನರ್ಲಿ ಅಲ್ಲೇ ಕೂತಿರ್ಬೇಕು. ಅಲ್ಲೇ ಕೂತ್ಕೊಂಡು ನಾನು ಮ್ಯೂಸಿಕ್ ಸ್ಟಡೀಸ್ ಎಲ್ಲ ಬರ್ಕೊಂಡು ಕೂತಿರ್ತಾ ಇದ್ದೆ. ಅವ್ರು ಯಾವ ಟೈಮಲ್ಲ ಎದ್ಬಿಟ್ಟು ಏನಾನ ಹೇಳೋರು. ಅದಕ್ಕೆ ನಾನು ಅಲ್ಲಿ ಹೇಳ್ಬಿಡೋರು, ನೀನ್ ಇಲ್ಲೇ ಇರ್ಬೇಕು ಅಣ್ಣ, ಎಲ್ಲೂ ಹೋಗ್ಬೇಡ ಅಂತ. ಸರಿ, ಅವತ್ತು ಅವ್ರು ಏನೋ ಒಂಥರ ಸ್ವಲ್ಪ ಸಮಾಧಾನ ಇಲ್ದ್ರೇನೆ ಮಲ್ಕೊಂಡ್ರು. ಸರ್, ಅಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದೆ, ಬರ್ಕೊಂಡಿದ್ದೆ. ಸಡನ್ ಆಗಿ 3:30 ಅಷ್ಟೊತ್ತು ನೋಡಿ ದಡಾರ್ ಅಂತ ಎದ್ದು ಕೂತ್ಕೊಂಡ್ಬಿಟ್ರು. ಕೂತ್ಕೊಂಡು ಎಲ್ಲೋ ಇದೆಯಾ ನಾನು, ಅಣ್ಣ ಇಲ್ಲೇ ಇದೀನಿ ನಾನು. ಬರ್ಕೊಳ್ಳ ಜಲ್ದಿ. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಅಂತ ಹಾಡಿದ್ರು. ನಾನು ಬರ್ಕೊಂಡೆ, ನೀ ಸಾ ಸ ಸ
ಗಾ ಗ ನಿ ಸಾ ಸ ಸ ಪಾ ನಿ ಸರಿ ಅಂತ ಬರ್ಕೊಂಡೆ. ನಾನು ಇದ್ರಲ್ಲಿ ಏನು ಅಷ್ಟೊಂದು ವಿಶೇಷತೆ ಇದೆ ನನಗೆ ಗೊತ್ತಾಗ್ಲಿಲ್ಲ. ಸರಿ ಎದ್ಬಿಟ್ಟು ಅಪ್ಪ ಸರಸ್ವತಿ ತಾಯಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವರು ವಾಶ್ರೂಮ್ಗೆ ಹೋದ್ರು, ರಿಫ್ರೆಶ್ ಆಗಿ ಬಂದ್ರು. ಹೆಂಗೋ ಇದೆ ಈ ಟ್ಯೂನ್ ಹೆಂಗೋ ಇದೆ ಅಂತ ಕೇಳಿದ್ರು. ನಾನು ಹೇಳಿದೆ, ಅಣ್ಣ ಬೆಳಗ್ಗೆ ಎಲ್ಲ ಮಾಡಿದೆ ಚೆನ್ನಾಗಿತ್ತು, ಅದೇ ಚೆನ್ನಾಗಿತ್ತು, ಇದು ನನಗೇನೋ ಅಷ್ಟು ಇದಾಗ್ಲಿಲ್ಲ. ನೋಡು ಅಲ್ಲೇ ಇರೋದು ವಿಷಯ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಆ ವಿಷಯನ. ಆದಿ ಅಂದ್ರೆ ಏನೋ ಬಿಗಿನಿಂಗ್, ಅಂತ್ಯ ಅಂದ್ರೆ ಏನೋ ಎಂಡ್. ನೋಡು ಆದಿ ಅನ್ನೋದು ಸಂಗೀತದಲ್ಲಿ ನೀ ಸಾ, ನೀ ಇದ್ರೇನೆ ಸಾ, ಅದಕ್ಕೆ ನಾನು ನೀನ ಯಾವತ್ತು ಆದಿ ಅಂತ ಹೇಳ್ಕೊತೀನಿ. ಅಂತ್ಯ ಅಂದ್ರೆ ಯಾವತ್ತು ಸಣ್ಣ ಗ ಅಂದ್ರೆ ಗಾ, ಅದು ಅಂತ್ಯ ತೋರಿಸುತ್ತೆ. ಓಂ ಅನ್ನೋದು ನಾಭಿಯಿಂದ ಬರಬೇಕು, ಯಾವತ್ತು ಓಂ ಅಂತ ಬರಬೇಕು, ಅದಕ್ಕೆ ನಾನು ಪಂಚಮ ಯೂಸ್ ಮಾಡಿದ್ದೀನಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ನೋಡಿ ಎಷ್ಟು ಆಳವಾಗಿ ಸಾಹಿತ್ಯನ ಅರ್ಥ ಮಾಡ್ಕೊಂಡು ಆ ಸಾಹಿತ್ಯಕ್ಕೆ ತಕ್ಕಂಗೆ ಅವರು ಸ್ವರನ ಜೋಡಣೆ ಮಾಡ್ತಾ ಇದ್ರು. ಇದೇ ಒಂದು ಪ್ರಯೋಗನ ನೀವು ಎಲ್ಲಿದ್ದೆ ನಾನು, ಹೇಗಿದ್ದೆ ನಾನು, ನೀ ಬಂದ ಮೇಲೆ ಅದ್ರಲ್ಲಿ ನೋಡ್ಬೋದು. ಆ ಒಂದು ಸಾಹಿತ್ಯಕ್ಕೆ ಎಷ್ಟು ಚೆನ್ನಾಗಿ ಸ್ವರಗಳು ಜೋಡಿಸಿದಾನೆ, ಅದು ಸಂಗೀತಕಾರರಿಗೆ ಅರ್ಥ ಆಗುತ್ತೆ. ಎಲ್ಲಿ ಮೇಜರ್ಗೆ ಹಾಕಿದ್ದಾರೆ, ಯಾಕೆ ಮೈನರ್ಗೆ ಹಾಕಿದ್ದಾರೆ, ಆ ಸಾಹಿತ್ಯಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳಂಗೆ. ಎಲ್ಲಿದ್ದೆ ನಾನು ಅನ್ನೋದು ಕೆಳಗಿದ್ದೆ ನಾನು, ಎಲ್ಲಿದ್ದೆ ಅದು ಪಂಚಮದಿಂದ ತಗೊಂಡು ಹೇಗಿದ್ದೆ ನಾನು, ತುಂಬಾ ಒಂದು ಪ್ಯಾಥಟಿಕ್ ಸಿಚುವೇಶನ್ ಇದ್ದೆ ಅನ್ನೋದಕ್ಕೆ ಗಾಂಧಾರದಲ್ಲಿ ತೋರಿಸಿದ್ರು. ನೀ ಬಂದ, ಅಲ್ಲಿ ಮೇಜರ್ ಗಾಂಧಾರ ಹಾಕಿದ್ದಾರೆ, ಅಲ್ಲಿ ಒಂದು ಸಂತೋಷ, ನೀ ಬಂದ ಮೇಲೆ, ಈ ತರ ಎಲ್ಲ ಅವರು ಒಂದು ಸಾಂಗ್ ನ ಇಷ್ಟು ಆಳವಾಗಿ ಯೋಚನೆ ಮಾಡಿ ಅವರು ಕಂಪೋಸ್ ಮಾಡ್ತಿದ್ರು. ಅದೊಂದು ಬಹಳ ಗ್ರೇಟ್ ವಿಷಯ ಅವರಲ್ಲಿ. GKV ಸರ್ ಅವರು ಕಂಪೋಸಿಂಗ್ ಸ್ಟೈಲ್ ಇದೆಯಲ್ಲ, ಇಳೆಯರಾಜ ಸರ್ ಅವರು ತುಂಬಾ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆದ ನಂತರ ಅದನ್ನ ತುಂಬಾ ಬಳಸಿದ್ದಾರೆ, ಅದೇ ಒಂದು ಶೈಲಿನ. ಅದೇ ಅವ್ರ ರಾಜಾ ಸರ್ ಅವ್ರದ್ದು ಅದೇ ಸ್ಟ್ರೆಂತ್. GKV ಅವರು ಏನು ಹೇಳ್ತಾ ಇದ್ರು, ಒಂದು ಟ್ಯೂನ್ ಕಂಪೋಸ್ ಮಾಡಿದ್ರೆ ಆ ಟ್ಯೂನ್ಗೆ ನಾವು ಡೆಕೋರೇಷನ್ ಮಾಡಿ ಅದನ್ನ ಬ್ಯೂಟಿಫೈ ಮಾಡೋದು ಬೇರೆ, ಆ ಟ್ಯೂನ್ ನ ಬರೀ ಟ್ಯೂನ್ ಆಗಿ ಕೇಳಿದ್ರೆ ಅದು ಗುನುಗೋ ಆಗಿರ್ಬೇಕು ಅನ್ನೋದೇ ಅವ್ರದ್ದು ಒಂದು ದೊಡ್ಡ ಮಂತ್ರ ಆಗಿತ್ತು. ಅದೇ ಮಂತ್ರನ ರಾಜಾ ಸರ್ ಅವರು ಫಾಲೋ ಮಾಡಿ ಅವ್ರು ನೋಡಿ, ಅವ್ರ ಟ್ಯೂನ್ ಅನ್ನು ನೀವು ಹಾಗೆ ಬರೀ ಟ್ಯೂನ್ ಆಗೇ ಹಾಡಿ, ಅಷ್ಟೇ ಪವರ್ಫುಲ್ಲು, ಅಷ್ಟೇ ಬ್ಯೂಟಿಫುಲ್ ಆಗಿ ಕೇಳುತ್ತೆ. ಆಮೇಲೆ ಇನ್ನೊಂದು ಅದ್ಭುತ ವಿಷಯ ಏನಂದ್ರೆ, GK ವೆಂಕಟೇಶ್ವರ ಅವರು ನಾನು ಆಗ್ಲೇ ಹೇಳ್ದಂಗೆ ಒಂದು ಕರ್ನಾಟಕ ರಾಗ ತಗೊಂಡು ಅದರೊಳಗೆ ಒಂದು ಸಾಂಗ್ ಕಂಪೋಸ್ ಮಾಡೋರು. ಅವ್ರ ಪ್ರತಿ ಹಾಡುಗಳನ್ನು ಒಂದು ರಾಗದ ಬೇಸ್ಡ್ ಇದೆ. ಸೊ ಆ ರಾಗನಲ್ಲಿ ಏನ್ ಮಾಡೋರು, ಎಲ್ಲೋ ಒಂದು ಕಡೆ ಒಂದು ಅನ್ಯ ಸ್ವರನ ಬಳಸ್ಬಿಟ್ಟು ಮತ್ತೆ ವಾಪಸ್ಸು ಆ ರಾಗದ ಸ್ವರಗಳಿಗೆ ಬರೋರು. ಆ ತರ ಒಂದು ಕಂಪೋಸಿಂಗ್ ಸ್ಟೈಲ್ ಎಲ್ಲ ಇಳೆಯರಾಜ ಸರ್ ತುಂಬಾ ಮಾಡಿದ್ದಾರೆ. ನೀವು ಆಮನಿ ಪಾಡವ ಇದನ್ನಲ್ಲಿ ನಮ್ಮ ಗೀತಾಂಜಲಿಯಲ್ಲಿ ಒಂದು ಸಾಂಗ್ ಇದೆ, ಆಮನಿ ಪಾಡವೇ ಅದು ಮೂಲ ಬಂದು ಭಾಗ್ಯಶ್ರೀ ಅಂತ ಹೇಳ್ತೀವಿ. ಅದರಲ್ಲಿ ಏನ್ ಮಾಡಿದ್ದಾರೆ, ಚರಣನಲ್ಲಿ ನೋಡಿದ್ರೆ ನೀವು ಚಿಕ್ಕ ರಿಷಭನ ಯೂಸ್ ಮಾಡಿ ಈ ಒಂದು ಸ್ವರನ ಯೂಸ್ ಮಾಡಿದೆ. ಆ ಸ್ವರ ಬಂದು ಆ ರಾಗದಲ್ಲಿ ಇಲ್ಲ. ಈ ತರ ಮತ್ತೆ ವಾಪಸ್ಸು ಶುದ್ಧವಾಗಿ ಭಾಗ್ಯಶ್ರೀನಲ್ಲೇ ಈ ತರ ಒಂದು ಅದ್ಭುತವಾದ ಪ್ರಯೋಗಗಳು ಮಾಡಿರೋದು ಇಳೆಯರಾಜ ಸರ್ ಅವರು. ಒಂದು ಗುರುವಿನ ಅದ್ಭುತವಾದ ಒಂದು ವಿದ್ಯೆನ ಅದು ಎಷ್ಟು ಚೆನ್ನಾಗಿ ಅವ್ರನ್ನ ಅದನ್ನಲ್ಲಿ ಎಕ್ಸ್ಪ್ಲೋರ್ ಮಾಡಿ ಒಳ್ಳೊಳ್ಳೆ ಪ್ರಯೋಗ ಮಾಡಿರೋಂಥ ಅದ್ಭುತ ಶಿಷ್ಯ ಅವರು ಇಳೆಯರಾಜ ಸರ್ ಅವರು. ಪ್ರಿಯ ವೀಕ್ಷಕರೇ, ಸಂಗೀತ ದಿಗ್ಗಜರ ಸ್ವರ ಸಾಮ್ರಾಟ್ ಕಾರ್ಯಕ್ರಮ ದಯವಿಟ್ಟು ತಪ್ಪದೇ ವೀಕ್ಷಿಸಿ.